ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಎಂದು ಎಲ್ಲವನ್ನೂ ನಡೆಸುವ ಶಿವನ ಕರುಣೆಯಿಂದ ಧನವನ್ನು ತರುವ, ಪ್ರಸಿದ್ಧಿಯನ್ನು ತರುವ, ಒಂದು ದಿನಕ್ಕೂ ಚಿಂತೆ ಬಾರದಂತೆ ನೆಮ್ಮದಿ ತರುವ, ಮನಸ್ಸಿನಲ್ಲಿ ದೈವ ಭಕ್ತಿಯನ್ನು ತರುವ ನವಗ್ರಹ ನಾಯಕಿ ಉನ್ನಮಲೈ ಅಮ್ಮನಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ಪ್ರೀತಿ ಪಾತ್ರರಿಗೂ ಕೋಟ್ಯಾನುಕೋಟಿ ನಮಸ್ಕಾರ ಮಾಡುತ್ತೇನೆ. ಈ ಪ್ರಪಂಚದಲ್ಲಿ ಹುಟ್ಟಿರುವ ಎಲ್ಲರಿಗೂ ಒಂದೊಂದು ದಿನವೂ ಒಂದೊಂದು ರೀತಿಯ ಸಮಸ್ಯೆ. ಈ ಘಟನೆ ಆಗಿದ್ಯಾ ಅಥವಾ ಈ ಪರಿಸ್ಥಿತಿ ಇರಬಹುದಾ ಅಂತ ಚಿಂತೆ ಮಾಡೋ ಸಮಯವೇ ಹೆಚ್ಚು. ಈ ರೀತಿಯಾದ ಮನಸ್ಸಿಗೆ ಕಷ್ಟ ಕೊಡುವ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹಣದ ವಿಷಯದಲ್ಲಿ ಸಮಸ್ಯೆ, ಸಂಪಾದನೆಯಲ್ಲಿ ಬಹಳಷ್ಟು ಏಟು, ಗಂಡ ಹೆಂಡತಿ ಮಧ್ಯೆ ಶತ್ರುತ್ವದ ಭಾವನೆ, ಮುಂದೆ ಹೋಗುತ್ತಿರುವ ಮದುವೆ, ಪುತ್ರಭಾಗ್ಯ, ಅಪ್ಲೈ ಮಾಡಿದ ಲೋನ್ ಸಿಕ್ಕಿಲ್ಲ, ಸೇವಿಂಗ್ಸ್ ಅಂತ ಕೂಡಿ ಇಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ. ಹೀಗೆ ಸಂಪಾದನೆ ವಿಷಯದಲ್ಲೇ ನಾವು ಸಿಕ್ಕಿ ಹಾಕಿಕೊಂಡಿರುವ ಈ ರೀತಿಯಾದ ಇಕ್ಕಟ್ಟಾದ ಪರಿಸ್ಥಿತಿ. ಹಣ ಸಂಪಾದಿಸೋದಕ್ಕೆ ಆಗ್ತಿಲ್ಲ. ಹಣ ಸಂಪಾದನೆ ಮಾಡಿದ್ರೂ ಅದನ್ನ ಕೂಡಿಟ್ಕೋಬೇಕು ಅಂದಾಗ ರೋಗ ರುಜಿನಗಳ ಪ್ರಭಾವ. ಆ ರೋಗ ರುಜಿನಗಳು ಮಾತ್ರ ಅಲ್ಲದೆ ಸಂಪಾದನೆ ಕುಗ್ಗೋದು, ಕೊಟ್ಟ ಹಣ ಹಿಂದಕ್ಕೆ ಬರದೇ ಇರೋದು. ಇದು ನನಗೆ ಮಾತ್ರ ನಡೆಯೋದಾ? ನನ್ನ ಜೀವನದಲ್ಲಿ ಒಳ್ಳೆ ಕಾಲನೇ ಬರೋದಿಲ್ವಾ ಎಂದು ಕೊರಗಿ ಚಿಂತೆ ಮಾಡೋರಿಗೆಲ್ಲ ಹೇಳ್ತೀನಿ, ಇದಕ್ಕೆಲ್ಲ ಏನು ಕಾರಣ ಅನ್ಕೋತೀರಾ? ನಮ್ಮ ಜೀವನವನ್ನ ನಡೆಸುವಂತ ನವಗ್ರಹಗಳು. ಈ ನವಗ್ರಹಗಳ ಅನುಗ್ರಹ ಇದ್ದರೆ ನಾನ್ ಹೇಳಿದ್ನಲ್ಲ, ಈ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಈ ನವಗ್ರಹಗಳ ಕೃಪೆ ಹೇಗೆ ಪಡ್ಕೊಳ್ಳೋದು? ಅದಕ್ಕೆ ನವರತ್ನ ರುದ್ರಾಕ್ಷ ಕವಚ.